ದರೋಡೆ ರಾಜ್ಯಕ್ಕೆ ನಿಮ್ಮನ್ನೆಲ್ಲ ಸ್ವಾಗತ ಮಾಡ್ತಾ ಇದ್ದೀನಿ. ಕರ್ನಾಟಕ ಮತ್ತೊಂದು ಲಲ್ಲು ಪ್ರಸಾದ್ ಯಾದವ್ ಅವರ ಬಿಹಾರ ಏನಿತ್ತು ದರೋಡೆ ರಾಜ್ಯ ಅಂತೇಳಿ ಫೇಮಸ್ ಆಗಿತ್ತು. ಈಗ ಕರ್ನಾಟಕನೂ ಕೂಡ ದರೋಡೆ ರಾಜ್ಯ ಆಗಿ ಪರಿವರ್ತನೆ ಆಗಿರುವಂಥದ್ದು ನಿಜಕ್ಕೂ ಈ ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಕೈಗನ್ನಡಿ ಇರತಕ್ಕಂಥ ಘಟನೆ ಮಂಗಳೂರಲ್ಲಾಗಿರುವಂಥದ್ದು. ಕೋಟ್ಯಾಂತರ ರೂಪಾಯಿ ಚಿನ್ನ, ಎಷ್ಟಪ್ಪ 15 ಕೋಟಿ 5 ಮಿನಿಟ್ಸ್ 5 ನಿಮಿಷದಲ್ಲಿ 15 ಕೋಟಿ ಲೂಟಿ. ಇದು ಸ್ಯಾಂಡಲ್ವುಡ್ ಸಿನಿಮಾ ಅಲ್ಲ, ಹಾಲಿವುಡ್ ಸಿನಿಮಾ ಅಲ್ಲ, ಇದು ಬಾಲಿವುಡ್ ಸಿನಿಮಾ ಅಲ್ಲ, ಇದು ಹಾಲಿವುಡ್ ಸಿನಿಮಾ. ಹಾಲಿವುಡ್ ಸಿನಿಮಾದಲ್ಲೂ ಈ ತರದ ಸಿನಿಮಾ ನಾವು ನೋಡೇ ಇಲ್ಲ. 5 ನಿಮಿಷದಲ್ಲಿ 15 ಕೋಟಿ ಚಿನ್ನಾಭರಣ, ಸುಮಾರು 90 ಲಕ್ಷಕ್ಕೂ ಹೆಚ್ಚು ಹಣವನ್ನ ಲೂಟಿ ಮಾಡಿ ಸಿನಿಮಾದ ರೀತಿ ಪರಾರಿಯಾಗಿದ್ದಾರೆ. ಬಿಡ, ಸಿನಿಮಾದ ರೀತಿ ಪರಾರಿಯಾಗಿದ್ದಾರೆ. ಅದು ಸಿಎಂ ಅವರು ಹೋಗ್ತಾರೆ ಅಂತ ಗೊತ್ತಿದ್ದು ದರೋಡೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ದರೋಡೆಕೋರರ ಧೈರ್ಯ ಎಷ್ಟು, ಅವ್ರಿಗೆ ಎಷ್ಟು ಕಾನೂನು, ಕರ್ನಾಟಕದ ಪೊಲೀಸರ ಬಗ್ಗೆ ಎಷ್ಟು ಭಯ ಇದೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಆದ್ರೆ ಕರ್ನಾಟಕದ ಪೊಲೀಸರಿಗೆ ಏನು ಘನತೆ ಗೌರವ ಹಿಂದೆ ಇತ್ತು ಅದೆಲ್ಲ ಇವತ್ತು ಮಣ್ಣು ಪಾಲಾಗೋಯ್ತು. ಇದು ದೇಶದ ಸುದ್ದಿ. ಇದು ರಾಹುಲ್ ಗಾಂಧಿ ಅವರು ಹೇಳಿದ್ರಲ್ಲ, ಪಟ್ ಅಂತೇಳಿ 2,000 ರೂಪಾಯಿ ನಿಮ್ಮ ಜೇಬಿಗೆ ಅಂತ ಹೇಳಿದ್ರು. ಇಲ್ಲಿ 5 ನಿಮಿಷದಲ್ಲಿ ಪಟ್ ಅಂತೇಳಿ 15 ಕೋಟಿ ಚಿನ್ನಾಭರಣ ಲೂಟಿ ದರೋಡೆಕೋರರ ಜೋಬಿಗೆ. ಇದು ಇವತ್ತು ಮುಖ್ಯಮಂತ್ರಿಗಳು ಆ ಜಿಲ್ಲೆಯಲ್ಲಿದ್ದಾಗ ನಡೆದಂತ ಘಟನೆ. ಅಂದ್ರೆ ಮುಖ್ಯಮಂತ್ರಿಗಳ ಒಂಥರ ಸಮಕ್ಷಮ ಅಂತಾನೆ ಹೇಳ್ಬೋದು. ಅಂದ್ರೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಹಿಡಿತಾ ಇದೆ, ಅಧಿಕಾರಿಗಳ ಮೇಲೆ, ಸರ್ಕಾರದ ಮೇಲೆ ಹಿಡಿತಾ ಇದೆ ಅನ್ನೋದು ಒಂದು ಕೈಗನ್ನಡಿ. ಇದೊಂದು ಕೈಗನ್ನಡಿ ಆಯ್ತು. ಪಾಪ ನಾನು ಕರುಣೆ ಇದೆ ಮುಖ್ಯಮಂತ್ರಿಗಳ ಮೇಲೆ, ಸಿದ್ದರಾಮಯ್ಯನವ್ರ ಮೇಲೆ. ಪೊಲೀಸ್ ಅಧಿಕಾರಿಗಳೆಲ್ಲ ಕರೆದುಬಿಟ್ಟು, ಏನಪ್ಪ ನೀವೆಲ್ಲ ಇದ್ದು ಹಿಂಗೆ ಆಗೋಯ್ತಲ್ಲಪ್ಪ ಅಂತ ಹೇಳಿದ್ದಾರೆ. ಅಸಹಾಯಕ ಮುಖ್ಯಮಂತ್ರಿ, ನೀವೆಲ್ಲ ಇದ್ದು ಹಿಂಗಾಯ್ತಾನಪ್ಪ ಅಂತೇಳಿ ಅಸಹಾಯಕತೆಯನ್ನ ವ್ಯಕ್ತ ಮಾಡಿದ್ದಾರೆ. ಅಂದ್ರೆ ಕರ್ನಾಟಕದ ಕಾನೂನು ಸುವ್ಯವಸ್ಥೆ ಯಾವ ರೀತಿ ಹದಗೆಟ್ಟಿದೆ ಅನ್ನೋದಕ್ಕೆ ಇದು ಸ್ಪಷ್ಟವಾದಂತ ಒಂದು ಉದಾಹರಣೆ. ಅದೇ ರೀತಿ ನೀವು ಬೀದರಲ್ಲಿ ಹಾಡು ಹಗಲು ಅದು 11 ಗಂಟೆ ಅಂದ್ರೆ ಪೀಕ್ ಅವರ್ಸ್ ಅಂತ. ಅಂದ್ರೆ ಎಲ್ಲ ಆಫೀಸ್ಗಳು ಓಪನ್ನು, ಎಲ್ಲ ಪೊಲೀಸರು ಬೀಟಲ್ಲಿ ಇರ್ತಾರೆ, ಎಲ್ಲ ಬಿಸ್ನೆಸ್ ಮ್ಯಾನು ರೋಡಲ್ಲಿ ಇರ್ತಾರೆ. ಇಂಥ ಒಂದು ಬ್ಯುಸಿಯಾದಂತ ಸಮಯದಲ್ಲೇ ಯಾರು ATMಗಳಿಗೆ ಹಣ ಹಾಕಕ್ಕೆ ದುಡ್ಡು ತಗೊಂಡೋಗ್ತಾ ಇರ್ತಾರೆ ಆ ಸಿಬ್ಬಂದಿ, ಅವರನ್ನ ಗುಂಡಿಕ್ಕಿ ಕೊಂದಿದ್ದಾರೆ. ಹಾಡುವಾಗಲೇ ಒಬ್ಬರು ಸತ್ತಿದ್ದಾರೆ, ಇನ್ನೊಬ್ರು ಹೈದರಾಬಾದ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ಅಂದ್ರೆ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಗೆ ಏನಾದ್ರೂ ಕಿಂಚಿತ್ ಬೆಲೆ ಇದೆಯಾ? ಹಾಡುವಾಗಲೇ ಈ ತರ ATMಗಳ ಹಣವನ್ನ ಲೂಟಿ ಹೊಡಿತಾರೆ ಅಂದ್ರೆ ಇದು ನಾವಿನ್ನೇನಕ್ ಹೇಳಕ್ ಸಾಧ್ಯ? ಇದು ದರೋಡೆ ದರೋಡೆಕಾರರಿಗೆ ಸ್ವರ್ಗದ ಸರ್ಕಾರ ಇದು.
ದರೋಡೆಕೋರರಿಗೆ ಸ್ವರ್ಗ ಇದು. ಬನ್ನಿ ದರೋಡೆ ಮಾಡ್ಕೊಂಡು ಇಷ್ಟ ದಿನ ಕರ್ನಾಟಕದವ್ರು ಮಾಡ್ತಾ ಇದ್ರು, ಈಗ ಬೇರೆ ಬೇರೆ ರಾಜ್ಯದವರು ಬೇರೆ ಬೇರೆ ರಾಜ್ಯದಿಂದ ಎಲ್ಲ ಬಂದು ದರೋಡೆ ಮಾಡಿ ಕೊಳ್ಳೆ ಹೊಡ್ಕೊಂಡು ಫ್ಲೈಟ್ಗಳಲ್ಲಿ ಹೋಗ್ತಾ ಇದ್ದಾರೆ, ಟ್ರೈನ್ಗಳಲ್ಲಿ ಹೋಗ್ತಾ ಇದ್ದಾರೆ, ಬಸ್ಗಳಲ್ಲಿ ಹೋಗ್ತಾ ಇದ್ದಾರೆ. ಹೇಳೋರು ಕೇಳೋರು ಯಾರು ಇಲ್ಲ.